ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಸಿರಸಿ ನಗರದ ಯಲ್ಲಾಪುರ ರಸ್ತೆಯಲ್ಲಿರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ದಿಢೀರ್ ಭೇಟಿ ನೀಡಿ ಅವ್ಯವಸ್ಥೆಯನ್ನು ಕಂಡು ವಸತಿ ನಿಲಯದ ಅಧಿಕಾರಿ ಹಾಗೂ ಮೇಲ್ವಿಚಾರಕರನ್ನು ತರಾಟೆಗೆ ತೆಗೆದುಕೊಂಡರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಶಿರಸಿ ನಗರದ ಯಲ್ಲಾಪುರ ರಸ್ತೆಯಲ್ಲಿರುವ ವಸತಿ ನಿಲಯದಲ್ಲಿ ಸ್ವಚ್ಛತೆ ಇಲ್ಲ, ಊಟದ ವ್ಯವಸ್ಥೆಯೂ ಸರಿಯಾಗಿಲ್ಲ ಎಂಬ ದೂರು ಬಂದ ಹಿನ್ನೆಲೆ ಭೇಟಿ ನೀಡಿ ವಸತಿ ನಿಲಯವನ್ನು ಪರಿಶೀಲನೆ ನಡೆಸಿದ್ದಲ್ಲದೆ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದರು. ವಸತಿ ನಿಲಯದಿಂದ ನೀಡುವ ಊಟ, ಕುಡಿಯುವ ನೀರು, ಹಾಸಿಗೆ ವಸ್ತ್ರವನ್ನು ಪರಿಶೀಲಿಸಿ ಜಿಲ್ಲಾ ಆಹಾರ ನಿರೀಕ್ಷಕರನ್ನು ಕರೆಸಿ ಊಟ ಹಾಗೂ ನೀರನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಗುಣಮಟ್ಟ ವರದಿ ಪಡೆಯುವಂತೆ ಆದೇಶಿಸಿದರು. ಅಂದರೆ ಇದು ಹೆವಿ ಕ್ವಾಂಟಿಟಿ ಅಂದ್ರೆ ಸ್ಟೀಲ್ ಅದು. ನಂತರ ಮಕ್ಕಳ ಜೊತೆ ಊಟ ಸೇವಿಸಿದ ಸಹಾಯಕ ಆಯುಕ್ತೆ ಕಾವ್ಯರಾಣಿ ಸಮಸ್ಯೆಯನ್ನು ಆಲಿಸಿದ ಅವರು, ಊಟ, ಕುಡಿಯುವ ನೀರು, ಹೊರಗಿನ ವ್ಯಕ್ತಿಗಳು ಯಾರಾದರೂ ವಸತಿ ನಿಲಯಕ್ಕೆ ಆಗಮಿಸುತ್ತಿದ್ದಾರೆಯೇ ಎಂದು ಮಾಹಿತಿ ಪಡೆದು ಅಕ್ರಮ ಚಟುವಟಿಕೆಗಳು ಕಂಡುಬಂದರೆ ನನ್ನ ಗಮನಕ್ಕೆ ತರಬೇಕೆಂದು ತಿಳಿಸಿದರು. ಊಟ ಬಡಿಸುವವರು ಕಡ್ಡಾಯವಾಗಿ ಹ್ಯಾಂಡ್ ಗ್ಲೌಸ್, ತಲೆಗೆ ಸ್ಕಾರ್ಫ್ ಧರಿಸಬೇಕು. ಅಡಿಗೆ ತಯಾರಕರು ನಿರ್ಲಕ್ಷ್ಯ ವಹಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೇಶವಮೂರ್ತಿ ಇಮ್ಮಡಿ ಅವರ ಬಳಿ ಕೆಲ ಮಾಹಿತಿ ಪಡೆದು ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಬೇಕು, ನಿಲಯದ ಸುತ್ತಮುತ್ತಲೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಕರ್ತವ್ಯ ಲೋಪ ಎಸಗಿದರೆ ಮುಲಾಜಿಲ್ಲದೆ ಕ್ರಮ ವಹಿಸಲಾಗುತ್ತದೆ ಎಂದರು. ಜಿಲ್ಲಾ ಆಹಾರ ನಿರೀಕ್ಷಕ ಅರುಣ್ ಕಾಶಿಭಟ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್ ನಾಯ್ಕ್ ಮತ್ತಿತರರು ಹಾಜರಿದ್ದರು. ಮೇಡಮ್, ರಾತ್ರಿ ಅಂತೂ ಎಲ್ಲ ಆ ಕಾಲೇಜ್ ಮುಂದೆ ಆ ರೋಡ್ ಇರ್ತಾರೆ. ಈ ಮೊಬೈಲ್ ಅಲ್ಲ, ನಿಮಗೆ ತಲೆಗೆ ಹಾಕಲಿಕ್ಕೆ ಹ್ಯಾಂಡ್ ಗ್ಲೌಸ್ ಏನು ಕೊಡಲಿಲ್ಲ, ಹ್ಯಾಂಡ್ ಗ್ಲೌಸ್ ಏನು ಕೊಡಲಿಲ್ಲ, ಯೂಸ್ ಮಾಡಬೇಕು.
ನಮ್ಮ ಜಿಲ್ಲೆಗೆ ಮುಂದೂಡಿನಿಂದ ಬರ್ತದೆ.